ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಅನಾರೋಗ್ಯದ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ಶಿಕ್ಷಕಿ ಸಮಸ್ಯೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಮಹಿಳಾ ಆಯೋಗ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಶಿಕ್ಷಕಿ ಸಮಸ್ಯೆಯ ಬಗ್ಗೆ ವರದಿಯನ್ನ ಕೇಳಿದ ರಾಜ್ಯ ಮಹಿಳಾ ಆಯೋಗದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೂ ಪತ್ರವನ್ನ ಬರೆಯಲಾಗಿತ್ತು. ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ಗೂ ಪತ್ರವನ್ನ ಬರೆದಿದ್ದಂತಹ ಮಹಿಳಾ ಆಯೋಗ ಹಬ್ಬಕ್ಕೆ ರಜೆ ಕೊಡಬೇಕು, ದೂರದ ಏರಿಯಾಕ್ಕೆ ಸಮೀಕ್ಷೆಗೆ ಹಾಕದಂತೆ ಪತ್ರವನ್ನ ಬರೆಯಲಾಗಿತ್ತು. ಮಹಿಳಾ ಸಿಬ್ಬಂದಿಯ ಸಮೀಕ್ಷೆ ಅವಧಿ ಕಡಿತಗೊಳಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಶಿಕ್ಷಕಿ ಮನವಿಯನ್ನ ಮಾಡಿಕೊಂಡಿದ್ರು, ಹುಷಾರಿಲ್ಲದ ಕಾರಣ ನಮಗೆ ಈ ಸಮೀಕ್ಷೆಯನ್ನ ನಡೆಸೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವೇನಾದರೂ ರಜೆ ಹಾಕೊಂಡು ಮನೇಲಿ ಇರ್ತೀವಿ ಅಂತಂದ್ರೆ ನಮ್ಮನ್ನು ವಜಾ ಮಾಡ್ತಾರೆ, ಕೆಲಸದಿಂದ ಕಿತ್ತು ಹಾಕ್ತಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ ನಂತರ ಇದೀಗ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದ ಬೆನ್ನಲ್ಲೇ ಇದೀಗ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಡ್ತಾ ಇದೆ. ಮಹಿಳಾ ಆಯೋಗದ ಎಂಟ್ರಿ ಹಿನ್ನೆಲೆಯಲ್ಲಿ ಇದೀಗ ಆಕೆಗೆ ನ್ಯಾಯ ಸಿಗುವ ಭರವಸೆಯನ್ನ ಕೂಡ ಇದೀಗ ಶಿಕ್ಷಕಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮೀಕ್ಷೆದಾರರಿಗೆ ಮನೆಗಳನ್ನ ಸರಿಯಾಗಿ ಹಂಚಿಕೆ ಮಾಡಿಲ್ಲ. ಇದು ಡೇ ಒನ್ನಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಗೊತ್ತಿಲ್ಲದೆ ಇರುವಂತಹ ಏರಿಯಾಗಳಿಗೆ ಅವರನ್ನು ಹಾಕೋದು, ಗಣತಿ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು, ಅಥವಾ ಈ ಅಂಗವಿಕಲರನ್ನ ಬಳಕೆ ಮಾಡ್ಕೊಳ್ಳೋದು, ಮತ್ತೆ ಹುಷಾರಿಲ್ಲ ಅಂತಂದ್ರೂ ಕೂಡ ಅವರನ್ನೂ ಕೂಡ ಮಾಡಲೇಬೇಕು, ಸಮೀಕ್ಷೆಗೆ ಹೋಗಲೇಬೇಕು ಅಂತ ಹೇಳಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಹಿಂದೆ ಮಹಿಳೆ ಗ್ಯಾರಂಟಿ ನ್ಯೂಸ್ನ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು, ಹುಷಾರಿಲ್ಲ, ನಮ್ಗೆ ಸಮೀಕ್ಷೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದಾದ ಬೆನ್ನಲ್ಲೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿತ್ತು. ಇದೀಗ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ. ಎಸ್ ರಮ್ಯಾ, ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ ನಿನ್ನೆ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಸಮೀಕ್ಷೆ ವೇಳೆಗೆ ತನ್ನ ಅಜ್ಜಿಗೆ ಅನಾರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನನಗೆ ರಜಾವನ್ನ ಕೂಡ ಕೊಡ್ಲಿಲ್ಲ, ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಅವಕಾಶವನ್ನ ಕಲ್ಪಿಸಲಿಲ್ಲ, ನೋಟಿಸ್ ಕೊಡ್ತೀವಿ ಅನ್ನುವಂತಹ ಭಯವನ್ನ ಕೂಡ ನೀಡಿದ್ರು ಅನ್ನುವಂತಹ ಒಂದು ಆಡಿಯೋ ಹಿರಿಯ ಅಧಿಕಾರಿಯ ಜೊತೆ ಮಾತನಾಡುವಂತ ಆಡಿಯೋನ ಬಿತ್ತರಿಸಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಹಿಳಾ ಆಯೋಗ ಈ ಒಂದು ವಿಚಾರಕ್ಕೆ ಎಂಟ್ರಿಯನ್ನ ಆಗಿರುವಂತದ್ದು. ಈ ಹಿಂದೆ ಕೂಡ ಅನೇಕ ಮಹಿಳಾ ಸಿಬ್ಬಂದಿ ಏನಿದ್ದಾರೆ ಸಮೀಕ್ಷೆ ವಿಚಾರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳನ್ನ ಕೂಡ ಹಿರಿಯ ಅಧಿಕಾರಿಗಳ ಮುಂದೆ ತೋಡಿಕೊಂಡಿದ್ರು. ಅದರಂತೆ ಇದೀಗ ಮಹಿಳಾ ಆಯೋಗ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಅದರ ಜೊತೆಗೆ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್, ಅದರ ಜೊತೆಗೆ ಏನು ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೆ ಕೂಡ ಪತ್ರವನ್ನ ಬರೆದಿರುವಂತದ್ದು. ಮಹಿಳಾ ಸಿಬ್ಬಂದಿಗಳಿಗೆ ಅವರಿಗೆ ಬೇಕಾದಂತಹ ಸಮಯಗಳಲ್ಲಿ ರಜೆಯನ್ನ ನೀಡುವಂತದ್ದು, ಮತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ಅವರನ್ನ ಸಮೀಕ್ಷೆಯಲ್ಲಿ ಭಾಗಿ ಮಾಡ್ಕೋಬಾರ್ದು ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ನಿಯಮಗಳನ್ನ ರೂಪಿಸಿ ಆ ಒಂದು ನಿಯಮಗಳನ್ನ ಪಾಲಿಸಬೇಕು. ಮತ್ತೆ ಸಮೀಕ್ಷೆಯಲ್ಲಿ ಮಹಿಳೆಯರಿಗೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾರಾದ್ರೂ ಮನೆಗೆ ಬಾಗಿಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆಯನ್ನ ನೀಡ್ತಾ ಇದ್ದಾರಾ, ಈ ರೀತಿಯಾದಂತಹ ವಿಚಾರಗಳನ್ನೆಲ್ಲ ವರದಿ ಮಾಡಿ ಮಹಿಳಾ ಆಯೋಗಕ್ಕೆ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಜಿಬಿಎ ಆಯುಕ್ತರಿಗೆ ಪತ್ರವನ್ನ ಬರೆದಿರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಒಂದಿಷ್ಟು ಈ ಸಮೀಕ್ಷೆಯ ನಿಯಮಗಳೇನಿದೆ ಆ ನಿಯಮಗಳಲ್ಲಿ ತಿದ್ದುಪಡಿಯನ್ನ ಮಾಡುವಂತೆ ಅಂತ ಹೇಳಿದ್ರೆ ಮಹಿಳಾ ಸಿಬ್ಬಂದಿಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಈ ಒಂದು ನಿಯಮಗಳನ್ನ ರಚಿಸಿ ಒಂದು ರೂಲ್ಸ್ ಅನ್ನ ಮಾಡುವಂತೆ ಈಗ ಪತ್ರವನ್ನ ಬರೆದಿರುವಂತದ್ದು. ಏನು ಈ ಹಿಂದೆ ಕೂಡ ಅನೇಕ ಬಾರಿ ಗ್ಯಾರಂಟಿ ನ್ಯೂಸ್ ಈ ಒಂದು ವಿಚಾರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಸಮೀಕ್ಷೆ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿ ಏನಿದ್ದಾರೆ ಅನೇಕ ಸಮಸ್ಯೆಗಳನ್ನ ಎದುರಿಸುವ ಬಗ್ಗೆ ಅವರ ನೋವನ್ನ ಹಂಚಿಕೊಳ್ಳುವುದರ ಬಗ್ಗೆ ಒಂದು ಸುದ್ದಿಯನ್ನ ಬಿತ್ತರಿಸಿತು. ಈ ಬೆನ್ನಲ್ಲೇ ಇದೀಗ ಮಹಿಳಾ ಆಯೋಗ ಕೂಡ ಪತ್ರವನ್ನ ಬರೆದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಚರಣ್.